ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಮುಂಜಾನೆಯ ನಮಸ್ಕಾರಗಳು. ನಾ ಇವತ್ತ ಒಂದು ಇದನ್ನು ಮಾಡತ್ತೇನೆ. ಏನು ಮಾಡತ್ತೇನಂದ್ರೆ, ರಾತ್ರಿಯಾಗಿ ಅನ್ನ ಉಳಿದಿತ್ತು. ಆ ಅನ್ನದಲ್ಲೇ ಪಕೋಡ ಮಾಡಾಕತ್ತೇನೆ. ಗಜ್ರಿ 2 ಗಜ್ರಿ ಕರ್ದು ಹಾಕೇನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಅಜ್ವಾನ, ಅಕ್ಕಿ ಹಿಟ್ಟು, ಚರೋಟಿ ರವೆ, ಉಪ್ಪಿಟ್ಟು ರವೆ, ರಾತ್ರಿಯಾಗಿನೂ ಉಳಿದಿದ್ದು ಒಂದು ಸ್ವಲ್ಪ ಅನ್ನ ಹಾಕೇನಿ. ಹಾಕಿ ಒಂದು ವಾಟಗ ಮೊಸರು ಹಾಕೋದು, ಹಾಕಿ ಎಲ್ಲ ಚಂದಂಗೆ ಕಲಿಸೋದು. ಕಲಿಸಿ ಕ್ಯಾಸ ಒಂದು 10 ನಿಮಿಷ ಸ್ವಲ್ಪ ಕೊತ್ತಂಬರಿ ಹಾಕೋದು, ಹಾಕಿ ಕಲಿಸಿ ಒಂದು 10 ನಿಮಿಷ ಇಡೋದು. ಇಟ್ಟು ಕ್ಯಾಸ ಆಮೇಲೆ ಸ್ನ್ಯಾಕ್ಸಿಗೆ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡಿರ್ತಾರಲ್ಲ, ಅದ್ರ ಜೋಡಿ ಸೈಡ್ ಸ್ನ್ಯಾಕ್ಸ್ ಗತೆ ಇದನ್ನು ಮಾಡ್ಕೊಂಡು ಕ್ಯಾಸ ತಿನ್ಬೋದು. ನಾವು 2 ಸಲ ಮಾಡಿ ತಿಂದೀವಿ, ನಮ್ಗೆ ಚಲೋ ಆಗಿ. ಎಲ್ಲ ಇದ್ರೊಳಗೆ ಗಜ್ಜರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ರುಚಿಗೆ ತಕ್ಕ ಉಪ್ಪ ಎಲ್ಲ ಹಾಕಿಟ್ಟಿನಿ. ಈಗ ಮೊಸರು ಹಾಕೀನಿ. 1 ಗ್ಲಾಸ್ ಮೊಸರು ಹಾಕಿ ನಿಮ್ಗೆ ಗಟ್ಟಿ ಹಿಂಗೆ ಮಾಡಿ ನೋಡ್ಬೇಕು ಅದನ್ನು. ಹಿಂಗೆ ಮಾಡಿ ಮತ್ತೊಂದು 10 ನಿಮಿಷ ಕಲಿಸಿಡ್ರಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮೊಸರು ಹಾಕೋರಿ. ಇಲ್ಲದಂದ್ರೆ ನಿಮ್ಗೆ ಭಾಳ ಹೋಳಿ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ನೀರು ಹಾಕೋರಿ. ಇನ್ನೊಂದು ಸ್ವಲ್ಪ ನಾನು ಮೊಸರು ಹಾಕೋತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಹಾಕ್ಕೊಂಡು ಇದನ್ನು ಹಿಂಗೆ ಕಲಿಸಿಡ್ರಿ. ಇಟ್ಟು ಕ್ಯಾಸ ಒಂದು 5 ನಿಮಿಷನಾಗ ಅಂದ್ರೆ ಮಾಡಿರಿ. ಉಪ್ಪಿಟ್ಟು ಜೋಡಿ ಚಂದ ಆಕೈತಿ, ಚಲೋ ಆಕೈತಿ. ಅನ್ನ ಒಬ್ಬರು ಭಾಳ ಅನ್ನನೂ ಒಗ್ಗರಣೆ ಅಂತೇಳಿ ಇದು ಥರ ಮಾಡಿರಿ. ಮಾಡ್ಕೊಂಡು ತಿಂದು ಮಜಾ ಮಾಡಿಬಿಡ್ರಿ ಮನ್ಯಾಗನ. ನೋಡೋದು ಈ ಥರ ಒಂದು ಸ್ವಲ್ಪ ಗೋಳಿ ಬಂತಂದ್ರೆ ಎಣ್ಣೆ ಆಗುತ್ತೆ ಅಂತ ತಿಳ್ಕೋದು. ಇಷ್ಟ ಮಾಡಿ ಒಂದು ಲೆವಲ್ ಒಂದು ಎಷ್ಟು ನಿಮಗೆ ಬೇಕಲ್ಲ ಹಿಂಗೆ ಒಂದೊಂದು ಹಿಂಗೆ ಬಿಡೋದು. ಬಜ್ಜಿ ಬಿಟ್ಟಂಗೆ ನೀವು ಹಿಂಗೆ ಚೌಕ್ ಬೇಕಾರ, ಹಿಂಗೆ ಬಿಡೋದು ಬೇಕಾರ ಹಿಂಗೆ ಬಿಡ್ರಿ. ಇಲ್ಲಾಂದ್ರೆ ಬಜ್ಜಿಗತ್ತೆ ಬೇಕಂದ್ರೆ ಬಜ್ಜಿಗತ್ತೆನೂ ಬಿಟ್ಟರು ಬರ್ತೈತಿ. ನೋಡಿರಿ, ಯಾವಾಗೂ ಅಡುಗೆ ಮಾಡಿ ಹಂಗೆ ಉಣ್ಣಂಗಿಲ್ಲ. ಯಾವಾಗೂ ಹಿಂಗೆ ನೀರು ತೊಗೊಂಡು ಇದಕ್ಕೆ ಬದಿಗೆ ಒರೆಸೋದು ಅಂತಾರೆ. ಹಿಂಗೆಲ್ಲ ಬದಿಗೆ ಒರೆಸಿ ಕ್ಯಾಸ ಬದಿಗೆ ಒರೆಸಿ ಈ ಥರ ಒಂದು ಸ್ವಲ್ಪ ಅನ್ನದಾಗ ತೊಗೊಂಡು ಹಿಂಗೆ ಗ್ಯಾಸಿಗೆ ಹಾಕ್ತೀವಿ. ಹಾಕಿ ವಿಭೂತಿ ಯಾವತ್ತು ನಾವು ವಿಭೂತಿ ಆಮೇಲೆ ಒಂದು ಬಟ್ಟಲಾಗ ಅಡುಗೆ ಮನ್ಯಾಗ ಒಂದು ವಿಭೂತಿ ಇಟ್ಟ ಬಿಟ್ಟಿರ್ತೀವಿ. ವಿಭೂತಿ ಇದಕ್ಕೆ ಬದಿಗೆ ಒರೆಸೋದಂತಾರೆ. ನಮ್ಮ ತಾಯಿ ಎಲ್ಲ ಮೊದಲು ಹೇಳ್ಕೊಟ್ಟರು, ಹಂಗೆ ಮಾಡಿದ ಅಡುಗೆ ಹಂಗೆ ಉಣ್ಬ್ಯಾಡ್ದು. ಯಾವಾಗೂ ಬದಿಗೆ ಒರೆಸಿ ಹಿಂಗೆ ವಿಭೂತಿ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ ಪೈಲ ತುತ್ತು ತಿನ್ಬೇಕಾದ್ರೆ ಓಂ ನಮಃ ಶಿವಾಯ ಅಂದನ ಊಟ ಮಾಡ್ತೇವೆ ನಾವು. ಈಗ ಇನ್ನೊಂದು ಒಬ್ಬಿ ಪಕೋಡ ರೊಡವಿಗತ್ತವು. ಇವಾಗೆಲ್ಲ ರೆಡಿ ಅವೇ ನೋಡಿ. ನಾ ಪಕೋಡ ಮಾಡೇನಿ. ಹೆಂಗೈತಿ ತಿಂದ ಟೇಸ್ಟ್ ಹೇವು. ಖಾರ ಉಪ್ಪ ಎಲ್ಲ ಬರಬರಾಗೈತಿ ಇಲ್ಲೋ, ಬಾಯಾಗ ಹೆಂಗೆ ಟೇಸ್ಟ್ ಬರೋದೈತಿ ಇಲ್ಲೋ. ಯಾರು ಮಳೆ ಭಾಳ ಹಚ್ಚಾಗಿ ಮಾಡಿ ತಿನ್ನೋಕೇನು ಅಡ್ಡಿ ಇಲ್ಲಲ್ಲ. ಇವತ್ತ ಟ್ರೈ ಮಾಡ್ತೀನಿ ಮಾಡಿ. ಸರಸಕ್ಕೆ ಕರೆದರೆ ಬಿರಸ